ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಶಾಪಿಗೆ ಹೋಗ್ತಾ ಇದ್ದೀವಿ. ಸೊ ಓಡಾಡಲ್ಲ, ಯಾವಾಗಲೂ ಓಡಾಡಲ್ಲ ಬಿಡಿ ಜನ. ಇದು ಚಿಕ್ಕ ಅಲ್ಲಿ ನೋಡ್ಕೊಂಡು ತೊಗೊಂಡೋಗ್ಬೇಕು, ಯಾಕಂದರೆ ಇಲ್ಲಿ ಒಡೆದು ಕೊಡೋದಿಲ್ಲ. ಪ್ಲಾಸ್ಟಿಕ್ ರ್ಯಾಪ್ ಮಾಡಿರ್ತಾರೆ. ಐ ಡೋಂಟ್ ನೋ ವೈ, ಸುಮ್ಮನೆ ಪ್ಲಾಸ್ಟಿಕ್ ವೇಸ್ಟ್ ಮಾಡ್ತಾರೆ. ಸಬಾಸ್ಗೆ ಸೊಪ್ಪು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಹುಡುಕ್ತಾ ಇದ್ದೀನಿ, ಬಟ್ ಇಲ್ಲೆಲ್ಲ ರಿಫೈನ್ಡ್ ಇದೆ. ಸೊ ಯಾವಾಗಲೂ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡಿ. ತುಂಬ ಸಾಲ್ಟ್ ಆ್ಯಂಡ್ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಎಲ್ಲ ತುಂಬ. ದಿಸ್ ಇಸ್ ಸ್ಟ್ರಾಂಗ್. ನನಗೆ ಸೀಡ್ಸ್ಗಳೆಲ್ಲ ಆ್ಯಂಡ್ ಚಿಕನ್ ಸೆಕ್ಷನ್, ಡೋಂಟ್ ಸಿ ಇಟ್. ಆ್ಯಂಡ್ ವೆಲ್ಕಮ್ ಟು ಡೈರಿ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಶಾಪಿಗೆ ಹೋಗ್ತಾ ಇದ್ದೀವಿ. ಈ ವಾರಕ್ಕೆ ಏನೇನು ಬೇಕು ಅದನ್ನೆಲ್ಲ ಅದನ್ನು ಸೇಮ್ ವೇನ ಇಂಡಿಯಾದಲ್ಲಿ ಹೇಗೆ ಒಂದ್ಸಲ ಹೋಗಿ ಎಲ್ಲ ತೊಗೊಂಬರ್ತಾ ಇದ್ದೆ, ಅದೇ ಥರ ವೀಕ್ಲಿ ಬೇಕಾಗಿರೋವಂಥದ್ದನ್ನು ನಾನಿವತ್ತು ಹೋಗಿ ತೊಗೊಂಬರ್ತಾಯಿದ್ದೀನಿ. ಸೊ ಇಲ್ಲಿ ಏನೇನು ಸಿಗುತ್ತೆ, ಯಾವ್ಯಾವ ಥರದ್ದು ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಸಿಗುತ್ತೆ, ಅದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ಅಂದ್ಕೊಂಡಿದ್ದೆ, ಹೆಂಗಪ್ಪ ಮಾಡೋದು ಇಲ್ಲಿ ಜೀವನ, ಏನೂ ಸಿಗೋದಿಲ್ಲಂತೆ, ವೀಕ್ಲಿ ಎಲ್ಲ ಹೆಂಗೆ ಕಳಿಯೋದು ಆ ಥರ ಎಲ್ಲ ಅನ್ನಿಸ್ತಾ ಇತ್ತು. ಬಟ್ ಸಮ್ಹೌ ಐ ಆಮ್ ಅಡ್ಜಸ್ಟೆಡ್ ಟು ದಿಸ್ ಒನ್ ನಾವು. ಸೊ ಬನ್ನಿ, ಏನೇನೆಲ್ಲ ಸಿಗುತ್ತೆ, ಹೇಗೆ ಶಾಪಿಂಗ್ ಮಾಡ್ತೀವಿ, ಎಷ್ಟೆಷ್ಟು ಕಾಸ್ಟ್ ಇರುತ್ತೆ, ಇಲ್ಲಿ ತುಂಬ ಕಾಸ್ಟ್ಲಿನಾ ಅಥವಾ ಕಡಿಮೆನಾ, ಹೇಗೆ ಅದನ್ನೆಲ್ಲ ನಾನು ನಿಮಗಿಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ಲೆಟ್ಸ್ ಗೋ. ಆ್ಯಂಡ್ ಈಗ ಇಲ್ಲಿ ಟೈಮು ಆಲ್ಮೋಸ್ಟ್ 3 o'clock. ಇವತ್ತು ಸಂಡೇ ಆಗಿರೋದ್ರಿಂದ ಇವನ್ ಜನನೂ ಅಷ್ಟೊಂದು ಓಡಾಡಲ್ಲ. ಇಲ್ಲಿ ಯಾವಾಗಲೂ ಓಡಾಡಲ್ಲ ಬಿಡಿ ಜನ, ಅಷ್ಟೊಂದು ತುಂಬ ಕಡಿಮೆ, ಸೈಲೆಂಟಾಗಿ ಇರುತ್ತೆ ಏರಿಯಾ ಇಲ್ಲಿ. ಸೊ ಇಲ್ಲೇ ನಿಯರ್ ಬೈ ವಾಕೇಬಲ್ ಡಿಸ್ಟೆನ್ಸ್ ಇದೆ ಆ ಶಾಪು. ಅದೇ ನಾವು ಒಂದು ಸಲ ಹೇಳಿದ್ನಲ್ಲ ಸೆಂಟ್ರಮ್ ಅಂತ ರೀಲಲ್ಲಿ, ಸೊ ಅಲ್ಲೇ ಒಂದು ಶಾಪ್ ಇದೆ, ಹೆಂಪ್ ಅಂತ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ್ದು ಸಿಗುತ್ತೆ, ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲನೂ. ದಿಸ್ ಈಸ್ ಮೈ ಲುಕ್. ಫುಲ್ ಬ್ಯಾಗಿ ಪ್ಯಾಂಟ್ಸ್ ಹಾಕ್ಕೊಂಬಂದಿದ್ದೀನಿ, ಕಾಣಿಸ್ತಾ ಇಲ್ಲ ಅಲ್ಲ. ಸಣ್ಣಂತೂ ಸಿಕ್ಕಾಬಟ್ಟೆ ಇದೆ, ಸಿಕ್ಕಾಬಟ್ಟೆ ಸೆಕೆ ಶುರುವಾಗಿದೆ ಇಲ್ಲಿ ಇವಾಗ. ಇಲ್ಲಿ ಯಾವುದೇ ಮನೆಗಳಲ್ಲೂ ಫ್ಯಾನ್ ಎಲ್ಲ ಏನೂ ಇರೋದಿಲ್ಲ. ನಾನು ಇವಾಗ ಫ್ಯಾನ್ ತೊಗೊಂಬಂದಿದ್ದೀವಿ, ಅಷ್ಟು ಸೆಕೆ ಶುರುವಾಗಿದೆ. ಆಲ್ಮೋಸ್ಟ್ ಒಂದು 8 to 20 ಡಿಗ್ರೀಸ್ ಹೋಗ್ತಾ ಇದೆ. ಸೊ ಈ ಪ್ಲೇಸ್ ನಂಗೆ ತುಂಬ ಇಷ್ಟ. ನಾನು ಅವಾಗವಾಗ ಇಲ್ಲಿ ಬಂದು ಕುತ್ಕೊಂಡು ಸುಮ್ಮನೆ ಈ ನೇಚರ್ನ ನೋಡ್ತಾ ಕೂತಿರ್ತೀನಿ. ಒಂಥರ ನನಗಿಷ್ಟ. ಇದು ನಮ್ಮ ಮನೆ ಹತ್ರ ಇರುವಂತಹ ಒನ್ ಆಫ್ ದ ಫೇವ್ರೆಟ್ ಪ್ಲೇಸ್. ಅಲ್ಲಿ ನೋಡಿ ಒಂದು ನಾಯಿ. ಆ್ಯಂಡ್ ಇಲ್ಲಿ ನಾಯಿಗಳ ಸ್ಪೆಷಾಲಿಟಿ ಏನು ಗೊತ್ತಾ, ಅವು ಯಾವೂ ಬೊಗಳೋದೇ ಇಲ್ಲ. ಆರಾಮಾಗಿ ಕಾರಲ್ಲಿ, ಬಸ್ಸಲ್ಲಿ, ನಾರ್ಮಲ್ ಬಸ್ಸಸ್ಗಳಲ್ಲಿ ನಾಯಿಗಳನ್ನ ಕರ್ಕೊಂಡು ಬರ್ಬೋದು. ಇಲ್ಲಿ ಯಾರೂ ಏನೂ ಹೇಳಲ್ಲ. ಆ್ಯಂಡ್ ಎಷ್ಟು ಸೈಲೆಂಟಾಗಿರ್ತಾವೆ ಗೊತ್ತಾ, ಸೌಂಡೇ ಮಾಡಲ್ಲ. ಮನುಷ್ಯರ ಥರ ಆರಾಮಾಗಿ ಗುಡ್ ಮ್ಯಾನರ್ಸ್, ಗುಡ್ ಹ್ಯೂಮನ್ ಬೀಯಿಂಗ್ ಥರ ಸುಮ್ಮನೆ ಇರ್ತಾವೆ. ಪಕ್ಕದಲ್ಲೇ ಹೋದರೂ ಸೌಂಡೇ ಮಾಡಲ್ಲ. ಇಂಡಿಯಾದಲ್ಲಾಗಿರೋ ಹಾಗೆ ಕಚ್ಚೆ ಗೋದ ಆ ಪರ್ಸನ್ನು. ಸೊ ಇವನ್ ಇಲ್ಲಿ ಮನುಷ್ಯರುಗಳು, ಇವನ್ ನಾಯಿಗಳು ಕೂಡ ಎಲ್ಲ ತುಂಬ ಸೈಲೆಂಟ್. ಆ್ಯಕ್ಚುಲಿ ಇದು ಪ್ಲೇಸ್ ಸೆಂಟ್ರಮ್ ಅಂತ. ದಿಸ್ ಇಸ್ ದ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್. ಇಲ್ಲಿ ಯಾವಾಗಲೂ ಜನ ಇರ್ತಾರೆ. ಐ ಥಿಂಕ್ ಇವತ್ತು ಸಂಡೇ ಅಂತ ಜನ ಇಲ್ಲ. ಸೊ ಇಲ್ಲೇ ನಾವು ಹೋಗಬೇಕಾಗಿರೋಂಥ ಶಾಪು ಇರೋದು. ಇಲ್ಲಿ ಫುಲ್ಲು ಕೂತಿರ್ತಾರೆ ಯಾವಾಗಲೂ ಜನ. ಇದು 20 SEK.
ಹಾಗಂದರೆ ಇಂಟು 8, ಸೊ ಆಲ್ಮೋಸ್ಟ್ 160 ರೂಪಾಯಿ ಒಂದು kg. ಏನೂ ಮಾಡೋಕ್ಕಾಗಲ್ಲ, ಇಲ್ಲಿ ಹೀಗೆ ಸಿಗೋದು. ಸ್ವಲ್ಪ ಡಬಲ್ ಇರುತ್ತೆ ಕಾಸ್ಟು, ಬಟ್ ಆಲ್ಮೋಸ್ಟ್ ಎಲ್ಲನೂ ಸಿಗುತ್ತೆ. ಇದು ಚಿಕ್ಕು ಆಲೂ, ಸೊ ಇದು ಸಿಗುತ್ತೆ ಇಲ್ಲಿ. ಆಲೂ ವೆರೈಟೀಸ್ ಅಂತೂ ತುಂಬ ಇದೆ. ಚಿಕ್ಕದು, ಅನ್ಪಾಲಿಸ್ಟು, ಆವಾಗಲೇ ಹೇಳ್ದಂಗೆ ಆ ಥರದ್ದು ಎಲ್ಲದು ತುಂಬ ಇದೆ ಇಲ್ಲಿ. ಕ್ಯಾರೆಟ್ ಕೂಡ ಸಿಗುತ್ತೆ. ಇಷ್ಟೊಂದು ವೆರೈಟೀಸ್ ಆಫ್ ಕ್ಯಾರೆಟ್ ಇದೆ. ಇವನ್ ಬೇಬಿ ಸಲಾಡ್ ಕ್ಯಾರೆಟ್ ಇಷ್ಟಿಷ್ಟೇದು ಸಿಗುತ್ತೆ, ಆದರೆ ಇವಾಗ ಸಿಗ್ತಿಲ್ಲ ಅಂತ ನನ್ನ ಹಸ್ಬೆಂಡ್ ಹೇಳಿದ್ದು. ಸೊ ನಾನು ಬಂದಾಗಿದ್ದಂತೂ ನಾನು ಈ ಥರ ಕ್ಯಾರೆಟೇ ನೋಡಿರೋದು. ಸೊ ಡಿಫ್ರೆಂಟ್ ಕಾಸ್ಟ್ ಇರುತ್ತೆ. 19, 30 SEK, 20 SEK ಈ ಥರ ತುಂಬ ಬೇರೆ ಬೇರೆ ಇದೆ. ಸೊ ಡಿಪೆಂಡ್ಸ್, ಯಾವುದಾದ್ರು ತೊಗೋಬೋದು. ಆ್ಯಂಡ್ ಕ್ವಾಲಿಟಿ ಅಂತೂ ಅಮೇಝಿಂಗ್ ಆಗಿದೆ. ಇಲ್ಲಿ ಯಾವುದೂ ತುಂಬ ಬೇಗ ಕೆಡೋದಿಲ್ಲ. ಬಟ್ ನನಗೆ ಅಥವಾ ಬಿಳಿ ಕ್ಯಾರೆಟಾ, ಐ ಡೋಂಟ್ ನೋ, ಐ ನೆವರ್ ಬಾಟ್ ಇಟ್. ಏನೋ ತೊಗೊಳ್ಬೇಕಂತ ಅನಿಸಿಲ್ಲ ನನಗೆ. ಆ್ಯಂಡ್ ಇಲ್ಲಿ ಕ್ಯಾಬೇಜ್ ಕೂಡ ಸಿಗುತ್ತೆ. ಸೊ ಈ ಕ್ಯಾಬೇಜ್ ಒಂದು ಸಿಗುತ್ತೆ. ಆ್ಯಂಡ್ ಈ ಥರ ಡಾರ್ಕ್ ಕಲರ್, ಈ ಕಲರ್ ಕ್ಯಾಬೇಜು ಸಿಗುತ್ತೆ. ಆ್ಯಂಡ್ ಇದು ಡಿಫ್ರೆಂಟ್ ಶೇಪ್ ಇರೋಂಥ ಇನ್ನೊಂದು ಕ್ಯಾಬೇಜು ಸಿಗುತ್ತೆ. ಆ್ಯಂಡ್ ಈ ಥರ ಕ್ಯಾಬೇಜು ಸಿಗುತ್ತೆ. ಇದು ಸಲಾಡ್ ಇದು. ಆ್ಯಂಡ್ ಪಂಪ್ಕಿನ್ ಸಿಗುತ್ತೆ. ಆಮೇಲೆ ಸ್ವೀಟ್ ಕಾರ್ನ್ ಇದೆ. ಆ್ಯಂಡ್ ಇದೇನು ಗೊತ್ತಾ, ಬೀಟ್ರೂಟ್, ಚಿಕ್ಕ ಬೀಟ್ರೂಟ್. ಇಲ್ಲಿ ನೋಡಿ, ಚೆನ್ನಾಗಿದೆ ಅಲ್ಲ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಇಷ್ಟು ನೈಸ್. ಇಷ್ಟೆಲ್ಲ ಸೊಪ್ಪು ಸಿಗುತ್ತೆ. ಇದು ಸಬ್ಬಾಸ್ಗೆ ಸೊಪ್ಪು ನೋಡಿ, ಈ ಥರ ಇರುತ್ತೆ ಸಬ್ಬಾಸ್ಗೆ ಸೊಪ್ಪು. ಆ್ಯಂಡ್ ಇದು ಕೊರಿಯಾಂಡರು. ಆಮೇಲೆ ಇದು ಜಿಂಜರ್. ಆ್ಯಂಡ್ ಇಲ್ಲಿ ಹಣ್ಬೇನೂ ಸಿಗುತ್ತೆ. ಹಣ್ಬೆಯಲ್ಲೇ ತುಂಬ ವೆರೈಟೀಸ್ ಇದೆ. ಈ ಥರದ್ದೆಲ್ಲ ಇದೆ. ಇದೆಲ್ಲ ನಾವು ತಿನ್ನಲ್ಲ, ಸೊ ಹಾಗಾಗಿ ನಾನು ತಿಳ್ಕೊಳಕ್ಕೆ ಹೋಗಿಲ್ಲ. ಆ್ಯಂಡ್ ಇಲ್ಲಿ ಕಾಲಿಫ್ಲವರ್ ಕೂಡ ಸಿಗುತ್ತೆ. ಸೊ ತುಂಬ ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಜುಕಿನಿ, ಇದು ನಂಗೆ ಬೇಡ. ಆ್ಯಂಡ್ ಬದನೆಕಾಯಿ ಕೂಡ ಸಿಗುತ್ತೆ. ಇದು ಈ ವೀಕ್ ನಾನು ಯೂಸ್ ಮಾಡಲ್ಲ, ಸೊ ಬೇಡ. ಆ್ಯಂಡ್ ಚೆರಿ ಟೊಮ್ಯಾಟೋಸ್ ಕೂಡ ಸಿಗುತ್ತೆ ಇಲ್ಲಿ. ಇದೆಲ್ಲ ಸಿಗಲೇಬೇಕು, ಬಿಕಾಸ್ ಇದೆಲ್ಲ ಸಲಾಡ್ಸ್ಗಳಿಗೆ ಯೂಸ್ ಮಾಡ್ತಾರೆ. ಇದೆಲ್ಲ ಸಲಾಡ್ಸ್ ಜಾಸ್ತಿ ತಿಂತಾರೆ, ಸೊ ಇದೆಲ್ಲ ಸಿಗಲೇಬೇಕು. ಆ್ಯಂಡ್ ಇದು ಪಾಲಕ್ ಸೊಪ್ಪು. ಸೊ ದಿಲ್ಲಿ ಲೀವ್ಸು, ಪಾಲಕ್ಕು, ಕೊರಿಯಾಂಡರ್ ಇಷ್ಟು ಸಿಗುತ್ತೆ. ಆ್ಯಂಡ್ ಮಿಂಟ್ ಕೂಡ ಸಿಗುತ್ತೆ. ಸೊ ಇಷ್ಟು ಸಿಕ್ಕಿದ್ರೆ ವೀಕ್ಲಿ ನಡೆಯುತ್ತೆ. ಸಲಾಡಿಗೆ ಹಾಕುವಂತಹ ಎಲ್ಲ ಲೀವ್ಸ್ಗಳನ್ನೂ ಈ ಥರ ಕಟ್ ಮಾಡಿ ಇಟ್ಟಿರ್ತಾರೆ. ಸೊ ಇದನ್ನು ಕೂಡ ನಾವು ತೊಗೋಬೋದು. ಆ್ಯಂಡ್ ಇಲ್ಲಿ ಇಷ್ಟೊಂದು ಕ್ಯಾಪ್ಸಿಕಮ್ಸ್ ಸಿಗುತ್ತೆ. ಸೊ ರೆಡ್, ಯೆಲ್ಲೋ, ಗ್ರೀನ್ ಆ್ಯಂಡ್ ಈ ಥರ ಚಿಲ್ಲೀಸು ಸಿಗುತ್ತೆ. ಇದು ಮೋಸ್ಟ್ಲಿ ಪಿಜ್ಜಾಗೆ ಅದಕ್ಕೆ ಯೂಸ್ ಮಾಡ್ತಾರೆ ಅನ್ಸುತ್ತೆ. ದ್ರಾಕ್ಷಿ ಸಿಗುತ್ತೆ, ಗ್ರೀನ್. ಆ್ಯಂಡ್ ಆ್ಯಪಲ್ ಸಿಗುತ್ತೆ. ಆಮೇಲೆ ಇವನ್ ಮಾವಿನ ಹಣ್ಣು ಕೂಡ ಸಿಗುತ್ತೆ. ಆ್ಯಂಡ್ ಪೊಮೊಗ್ರಾನೇಟ್ ಇದೆ. ಮೇನ್ ಇಂಪಾರ್ಟೆಂಟ್ ನಮ್ಮ ಇಂಡಿಯನ್ಸ್ಗೆ ಬೇಕಾಗಿರೋಂತಹ ಕೊಕೊನಟ್ ಕೂಡ ಇದೆ ಇಲ್ಲಿ. ಆ್ಯಂಡ್ ಪೈನಾಪಲ್ ಕೂಡ ಸಿಗುತ್ತೆ, ಮಸ್ಕ್ ಮಿಲನ್ ಸಿಗುತ್ತೆ. ಫ್ರೂಟ್ಸ್ಗಂತೂ ಏನೂ ಬರಲ್ಲ, ಆಲ್ಮೋಸ್ಟ್ ಎಲ್ಲದೂ ಸಿಗುತ್ತೆ ಇಲ್ಲಿ. ಇಲ್ಲಿ ಕೊಕೊನಟ್ನ ತುಂಬ ನೀಟಾಗಿ ನೋಡ್ಕೊಂಡು ತೊಗೊಂಡೋಗ್ಬೇಕು, ಯಾಕಂದರೆ ಇಲ್ಲಿ ಒಡೆದು ಕೊಡೋದಿಲ್ಲ. ಮನೆಗೆ ಹೋದ್ಮೇಲೆ ಹಾಳಾದರೂ ಕೂಡ ಏನೂ ಮಾಡೋಕ್ಕಾಗಲ್ಲ, ದೊಡ್ಡ ಗೋತಾ.
ಸೊ ನೀಟಾಗಿ ಹೀಗೆ ನೀರಿರೋಂತಹ ಡಾರ್ಕರ್ ಕಲರ್ ಇರೋಂಥ ಕೊಕೊನಟ್ನ ತೊಗೋಬೇಕು. ಸೊ ಇದರಲ್ಲಿ ನೀರಿದೆ, ಇದನ್ನು ತೊಗೊಂಡು ಟೊಮ್ಯಾಟೋಸ್ ಈ ಥರ ಕಂಪ್ಲೀಟ್ ಗಿಡದ ಜೊತೆ ಬಂದಿದ್ದು ನಾನು ಇಲ್ಲೇ ನೋಡಿದ್ದು. ಸೊ ಈ ಥರ ಯೂಶ್ವಲಿ ಇಂಡಿಯಾದಲ್ಲಿ ಈ ಥರ ಬರುತ್ತೆ. ಸೊ ಐ ಆಮ್ ಟೇಕಿಂಗ್ ದಿಸ್ ಒನ್. ಆ್ಯಂಡ್ ಇಲ್ಲಿ ಸೌತೆಕಾಯಿ ಕೂಡ ಸಿಗುತ್ತೆ, ಆದರೆ ಚಿಕ್ಕದು ಯಾವುದೂ ಇಲ್ಲ, ಎಲ್ಲ ಇಷ್ಟು ದೊಡ್ಡದು ಹೈಬ್ರಿಡೇ ಜಾಸ್ತಿ ಇಲ್ಲಿರೋದು. ಏನೂ ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕು. ಈ ಥರ ನೀಟಾಗಿ ಪ್ರತಿಯೊಂದೂ ಪ್ಲಾಸ್ಟಿಕ್ ರ್ಯಾಪ್ ಮಾಡಿರ್ತಾರೆ. ಐ ಡೋಂಟ್ ನೋ ವೈ, ಸುಮ್ಮನೆ ಪ್ಲಾಸ್ಟಿಕ್ ವೇಸ್ಟ್ ಮಾಡಿ. ಇದೆಲ್ಲ ಮೈಕ್ರೋಗ್ರೀನ್ಸ್, ಅಂದರೆ ಸಲಾಡ್ಗಳಿಗೆ ಯೂಸ್ ಮಾಡೋಕ್ಕೆ ಯೂಸ್ ಇರೋದು. ಆ್ಯಂಡ್ ದಿಸ್ ಈಸ್ ಮಿಂಟ್. ಇದೇನು ಕಂದ? ಬೆರೀಸ್ ಇಲ್ಲ, ಫುಲ್ ಸ್ಟಾಕ್ ಔಟ್ ಆಗಿದೆ. ಬ್ಲೂಬೆರಿ, ಸ್ಟ್ರಾಬೆರಿ, ಮಲ್ಬೆರಿ ಇರುತ್ತೆ ಯೂಶಲಿ. ತುಂಬ ಕಡಿಮೆ ರೇಟು, ಬಿಕಾಸ್ ಇಲ್ಲಿ ಬೆರೀಸ್ ಜಾಸ್ತಿ ಬೆಳೀತಾರೆ. ಸೊ ಅದಿಲ್ಲ. ಸೊ ಇವತ್ತು ಗ್ರೀನ್ ಗ್ರೇಪ್ಸ್ ತೊಗೊತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಕಲ್ಲಂಗಡಿ ಹಣ್ಣು ಕೂಡ ಇಟ್ಟಿದ್ದಾರೆ. ಎಲ್ಲ ಚಾಪ್ ಮಾಡಿ ನೀಟಾಗಿ ಪ್ಲಾಸ್ಟಿಕ್ಕಿಂದ ಸುತ್ತು ಈ ಥರ ಇಟ್ಟಿರ್ತಾರೆ. ಈವನ್ ಹೋಲ್ ಕಲ್ಲಂಗಡಿನೂ ಸಿಗುತ್ತೆ, ಈ ಥರ ಸ್ವಲ್ಪ ಬೇಕಂದರೆ ಈ ಥರನೂ ಸಿಗುತ್ತೆ. ಆ್ಯಂಡ್ ಇದು ಮಸ್ಕ್ ಮಿಲ್ಲನ್ನು, ಇದನ್ನು ಕೂಡ ಹೀಗೆ ಕಟ್ ಮಾಡಿ ಇಟ್ಟಿದ್ದಾರೆ. ಈ ಥರ ಹಾಫು ಕೂಡ ಇಟ್ಟಿದ್ದಾರೆ. ಇದು ಹೇಳಿದ್ನಲ್ಲ, ಈ ಥರ ಹಾಫ್ ಕೂಡ ಇಟ್ಟಿರ್ತಾರೆ. ಸಿಗುತ್ತೆ. ಇಲ್ಲಿ ಆರ್ಗ್ಯಾನಿಕ್ ಬನಾನೂ ಕೂಡ ಇದೆ. ಇಲ್ಲಿ ಇದರ 3 ವೆರೈಟೀಸ್ ಇದೆ. ಬನಾನಾ ಸಿಗುತ್ತೆ, ಆ್ಯಂಡ್ ವಾಟರ್ಮೆಲನ್ ಕೂಡ ಸಿಗುತ್ತೆ, ಆ್ಯಂಡ್ ಆರೆಂಜಸ್ ಇದು ಕೂಡ ಸಿಗುತ್ತೆ. ಈ ಫ್ರೂಟ್ ಹೆಸರು ನಂಗೆ ಗೊತ್ತಿಲ್ಲ, ಬಟ್ ಇದು ಇಂಡಿಯಾದಲ್ಲೂ ಸಿಕ್ತಿತ್ತು. ಪಿಯರ್ ಸಮಥಿಂಗ್ ಅನಿಸುತ್ತೆ. ಇದೆಲ್ಲ ನಾವು ತಿನ್ನಲ್ಲ, ಬೇಡ. ಆ್ಯಂಡ್ ಇಲ್ಲಿ ಆ್ಯಪಲ್ಸಲ್ಲಿ ತುಂಬ ವೆರೈಟೀಸ್ ಇದೆ. 33, 32, 34 ಈ ಥರ ತುಂಬ ವೆರೈಟೀಸ್ ಇದೆ. ಆ್ಯಂಡ್ ಇಲ್ಲಿ ಖರ್ಜೂರ ಕೂಡ ಇದೆ. ಆ್ಯಂಡ್ ಇದು ಆ್ಯಪಲಲ್ಲಿ ಯಾವ್ದು ತೊಗೊತೀವಿ ನಾವು ಯೂಶ್ವಲಿ? ಇದಾ? ಓಕೆ. ಆ್ಯಕ್ಚುಲಿ ಇಲ್ಲಿ ಆಯಿಲಲ್ಲಿ ತುಂಬ ವೆರೈಟೀಸ್ ಇದೆ. ಇವನ್ ದಿಸ್ ಈಸ್ ಸಮಥಿಂಗ್, ಒಂದು ಫ್ಲವರ್ ಸೀಡಿಂದು ಆಯಿಲು, ಇವನ್ ಗ್ರೌಂಡ್ನಟ್ ಆಯಿಲ್ ಇದೆ. ಆದರೆ ನಾನು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಹುಡುಕ್ತಾ ಇದ್ದೀನಿ, ಬಟ್ ಇಲ್ಲೆಲ್ಲ ರಿಫೈನ್ಡ್ ಇದೆ. ಸೊ ಲೆಟ್ಸ್ ಸಿ. ಇದೊಂದೇ ಆ್ಯಕ್ಚುಲಿ ಕೋಲ್ಡ್ ಪ್ರೆಸ್ಡ್ ಇರೋದು, ಬಟ್ ಇದು ಯಾವ ಸೀಡ್ ಅಂತ ನಮಗೆ ಗೊತ್ತಿಲ್ಲ. ಹೆಂಗಿರುತ್ತೋ ಸ್ಮೆಲ್ ಅಂತ ಅದೊಂದು ಡೌಟ್ ಆಗ್ತಿದೆ. ಬಟ್ ಟ್ರೈ ಮಾಡೋಣ ಅಂತಲೂ ಅನ್ನಿಸ್ತಾ ಇದೆ. ಏನು ಮಾಡೋಣ ಕಂದ, ಬೈ ಮಾಡೋಣ, ವೇಸ್ಟ್ ಆದರೆ ಆಗಲಿ. ಓಕೆ, ಇದೊಂದು ಆಪ್ಷನ್ ಇದೆ. ಅದು ಬಿಟ್ಟರೆ ನನಗಿಲ್ಲಿ ಕೊಕೊನಟ್ ಆಯಿಲ್ ಆಪ್ಷನ್ ಇದೆ. ಇದು ಕೂಡ ಕೋಲ್ಡ್ ಪ್ರೆಸ್ಡ್. ಇವನ್ ಕೊಕೊನಟ್ ಆಯಿಲು ಕೂಡ ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಅಡುಗೆಗೆ. ಸೊ ದೀಸ್ ಆರ್ ದಿ 2 ಆಪ್ಷನ್ಸ್ ಐ ಹ್ಯಾವ್. ಇಲ್ಲಿನ ಜನಗಳ ಜೀವನ ನಡೆಯೋದೇ ಈ ಸಾಸ್ಗಳಿಂದ. ನಮ್ಮ ಥರ ಅವ್ರು ಯಾವುದೇ ರೀತಿ ಸಾಂಬಾರೆಲ್ಲ ಮಾಡೋದಿಲ್ಲ. ಪಿಜ್ಜಾ, ಪಾಸ್ತಾ, ಸಲಾಡ್ ಎಲ್ಲದಕ್ಕೂ, ಇವನ್ ರೈಸ್ಗೂ ಇದೆ ಬೇಕು. ಕೆಚಪ್ ಆಗಲಿ ಅಥವಾ ಈ ಥರ ಬಾಟಲ್ಡ್ ಪ್ರಾಡಕ್ಟ್ಸ್ ಅಥವಾ ಪ್ಯಾಕೆಡ್ ಪ್ರಾಡಕ್ಟ್ಸ್ ತೊಗೋಬೇಕಾರೆ ಯಾವಾಗಲೂ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡಿ. ತುಂಬ ಸಾಲ್ಟ್ ಆ್ಯಂಡ್ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಎಲ್ಲ ತುಂಬ ಹಾಕಿರ್ತಾರೆ. ಸೊ ಅದನ್ನು ನೋಡಿನೇ ಯಾವಾಗಲೂ ತೊಗೋಬೇಕು. ನಾನಂತೂ ಇದನ್ನು ತೊಗೊತಾ ಇಲ್ಲ, ಯಾಕಂದರೆ ಇಲ್ಲಿ ನಂಗೆ ಗೊತ್ತಿಲ್ಲದಿರೋಂಥ ತುಂಬ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಐ ಡೋಂಟ್ ಬಿಲೀವ್ ಇಟ್. ಇದೆಲ್ಲ ಏನಂತಲೇ ಗೊತ್ತಿಲ್ಲ ನಮಗೆ. ಇಲ್ಲಂತೂ ಸಿಕ್ಕಾಬಟ್ಟೆ ಸಾಸ್ ಇದೆ. ಸೋಯಾ ಸಾಸ್, ಚಿಲ್ಲಿ ಸಾಸ್, ತುಂಬ ಸಾಸಸ್ಗಳಿದ್ದಾವೆ. ಸೊ ಇದನ್ನು ನಾವೆಲ್ಲ ಯಾವುದು ಬೈ ಮಾಡಲ್ಲ. ಇದು ಕಂಪ್ಲೀಟ್ ಅವರ ಮಸಾಲೆ ರ್ಯಾಕ್ ಅನ್ಬೋದು. ಚಿಲ್ಲಿ ಫ್ಲೇಕ್ಸ್ ಅವು ಇವು ಸೀಸನಿಂಗ್ ಇದೆ. ಆ್ಯಂಡ್ ಇಲ್ಲಿ ಈ ಥರ ಸಾಲ್ಟ್ ಸಿಗುತ್ತೆ. ದಿಸ್ ಇಸ್ ದ ಸಾಲ್ಟ್. ಇದೊಂದೇ ಟೈಪ್ ಸಾಲ್ಟ್ ಸಿಗೋದಿಲ್ಲಿ. ಯಾಕಂದರೆ ಇವೆರಡಕ್ಕೆ ಏನು ಡಿಫ್ರೆನ್ಸು? ಬ್ಲೂಗೂ ಇದಕ್ಕೂ ಬರೀ ಕಲರಾ? ಓ, ದಿಸ್ ಇಸ್ ಸ್ಟ್ರಾಂಗ್, ದಿಸ್ ಇಸ್ ಮೀಡಿಯಮ್.
ನನಗೆ ಸೀಡ್ಸ್ಗಳೆಲ್ಲ ಸಿಕ್ತು. ಸನ್ಫ್ಲವರ್ ಸೀಡ್ ಇದೆ, ಚಿಯಾ ಸೀಡ್ ಇದೆ, ಆ್ಯಂಡ್ ಇವನ್ ಪಂಪ್ಕಿನ್ ಸೀಡ್ ಇದೆ, ಫ್ಲ್ಯಾಕ್ಸ್ ಸೀಡ್ ಇದೆ. ನನಗೆ ಸೀಡ್ಸ್ಗಳು ಸಿಗ್ತಾ ಇಲ್ವಲ್ಲ ಅಂತ ತಲೆ ಕೆಡಿಸ್ಕೊಂಡಿದ್ದೆ, ಬಟ್ ಐ ಆಮ್ ಹ್ಯಾಪಿ ನಾವು ಇದೆಲ್ಲ ಸೀಡ್ಸ್ಗಳು ಸಿಗ್ತಿರೋದ್ರಿಂದ. ಮನೇಲಿ ಬೇರೆ ಎಲ್ಲ ನಾನು ಇಂಡಿಯಾದಿಂದ ತಂದಿದ್ದೆ, ಇವೆರಡು ಇದ್ದಿಲ್ಲ, ಸೊ ಇವೆರಡನ್ನ ನಾನು ತೊಗೊತಾ ಇದ್ದೀನಿ. ನನಗೆ ಇಲ್ಲಿನ ಕಾನ್ಸೆಪ್ಟ್ ಇಷ್ಟ ಆಯಿತು. ಇದು ಪರ್ ಬೌಲ್ ದಟ್ ಈಸ್ 100 grams 12.9 ಕ್ರೋನ್ ಇದೆ. ಸೊ ಈ ಥರ ಡಿಫ್ರೆಂಟ್ ಸೆಕ್ಷನ್ ಇದೆ. ಇಲ್ಲಿ ಫುಲ್ಲು ವೆಜಿಟೇಬಲ್ಸು ಮತ್ತು ಈ ಥರ ಬೀನ್ಸ್ ಇದನ್ನೆಲ್ಲ ಇಟ್ಟಿದ್ದಾರೆ. ದಿಸ್ ಈಸ್ ವೆಜ್ ಸೆಕ್ಷನ್ ಆ್ಯಂಡ್ ದಿಸ್ ಈಸ್ ಕಂಪ್ಲೀಟ್ ಫ್ರೂಟ್ ಸೆಕ್ಷನ್. ನಾವೊಂದು ಬೌಲ್ನ ತೊಗೊಂಡು ನಮಗೆ ಏನೇನು ಬೇಕು ಎಲ್ಲದೂ ಹಾಕ್ಕೊಂಡು ಹೋಗ್ಬೋದು. ಆ್ಯಂಡ್ ಇದು ಚಿಕನ್ ಸೆಕ್ಷನ್, ಡೋಂಟ್ ಸೀ ಇಟ್. ಆ್ಯಂಡ್ ಇದೆಲ್ಲ ಡ್ರೆಸ್ಸಿಂಗ್, ಇದು ಸಾಸಸ್ ಇದೆ, ಡಿಫ್ರೆಂಟ್ ಏನೇನೋ ಇದೆ, ನಂಗೆ ಗೊತ್ತಿಲ್ಲ ಅವೆಲ್ಲ. ಆ್ಯಂಡ್ ಇಲ್ಲೂ ಬಾಟಲ್ಸ್ ಡಿಫ್ರೆಂಟ್ ಸಾಸಸ್ಗಳಿದೆ, ಅದನ್ನೆಲ್ಲ ದಿಸ್ ಈಸ್ ಕ್ಯಾಪ್. ಆ ಕಡೆ ಸೈಡ್ ಬೌಲ್ ಇದೆ ಆ್ಯಂಡ್ ಈ ಥರ ಸೀಡ್ಸ್ಗಳು ಇಟ್ಟಿರ್ತಾರೆ. ಇದು ಎಲ್ಲದನ್ನು ಹಾಕ್ಕೊಂಡು ಆ್ಯಂಡ್ ಇವನ್ ಇಲ್ಲಿ ಸ್ಪೂನ್ಸ್ಗಳಿದೆ, ಅದನ್ನು ತೊಗೊಂಡು ಅಲ್ಲಿ ಬಿಲ್ಲಿಂಗ್ ಕೌಂಟರ್ ಹತ್ರ ವೇ ಮಾಡಿಸಿ ಅದು ಎಷ್ಟು ಗ್ರಾಮ್ಸ್ ಇರುತ್ತಲ್ವ, ಸೊ ಅಷ್ಟು ಗ್ರಾಮ್ದು ಅವ್ರು ಪೇ ಮಾಡ್ಕೊತಾರೆ. ಸೊ ಇದು ಚೆನ್ನಾಗಿದೆ ಕಾನ್ಸೆಪ್ಟ್. ಹೆಲ್ದಿಯಾಗಿ ಏನಾದರೂ ತಿನ್ನಬೇಕು ಅಂತಂದರೆ ಇಲ್ಲಿ ಓಪನ್ ಕೌಂಟರ್ಸ್ಗಳಿದೆ, ಡೋನಟ್ಸ್ಗಳು, ಕ್ರೊಸ್ಯಾಂಚೋ, ನಂಗೆ ಗೊತ್ತಿಲ್ಲ ಹೆಸರು, ಹೋಗ್ಬೋದು. ಬಿಲ್ಲಿಂಗ್ ಕೌಂಟರಲ್ಲಿ ಬಿಲ್ ಮಾಡಿಸ್ಬೋದು. ಜ್ಯೂಸ್ ಸೆಕ್ಷನ್ನು ಎಲ್ಲ ಐಗೆ ಶುಗರ್ ಫ್ರೀನೇ ಇರುತ್ತೆ. ಇವನು ಯಾವುದೋ ಒಂದು ಆರೆಂಜ್ ಜ್ಯೂಸ್ ತೊಗೊಂಬಂದಿದ್ದ, ಅದರಲ್ಲೇನು ಶುಗರ್ ಇರಲಿಲ್ಲ. ಸೊ ಕಂಪ್ಲೀಟ್ ಜ್ಯೂಸ್ ಸೆಕ್ಷನ್. ವೆಲ್ಕಮ್ ಟು ಡೈರಿ ಪ್ರಾಡಕ್ಟ್ ಸೆಕ್ಷನ್. ಎಷ್ಟೊಂದು ವೆರೈಟಿ ಇದೆ ಅಲ್ವಾ ಯಪ್ಪ. ಇದನ್ನೇ ಒಂದು ಮಾಲ್ ಥರ ಮಾಡಿಬಿಟ್ಟಿದ್ದಾರೆ, ಬರೀ ಡೈರಿ ಪ್ರಾಡಕ್ಟ್ಸೇ ಇದೆ ಇದರಲ್ಲಿ. ಕರ್ಡು, ಮತ್ತು ಓಟ್ ಮಿಲ್ಕು, ಕೊಕೊನಟ್ ಮಿಲ್ಕು, ಮತ್ತು ಈವನ್ ನಾರ್ಮಲ್ ಮಿಲ್ಕಲ್ಲೂ ಡೈರಿ ಮಿಲ್ಕಲ್ಲೂ ಡಿಫ್ರೆಂಟ್ ಫ್ಯಾಟ್ ಇರೋಂಥ ಆ ಥರ ಕೂಡ ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಯಾವ್ದು ಕಂದ ನಾವು ತೊಗೊಳ್ಳೋದು? ಗ್ರೀನಾ? ದಿಸ್ ಈಸ್ ದ ಮೋಸ್ಟ್ ಫೇವ್ರೆಟ್ ಸೆಕ್ಷನ್ ಆಫ್ ಫಾರಿನರ್ಸ್. ನಮಗಂತೂ ಇದು ಯೂಸ್ ಬರೋಲ್ಲ. ಸೊ ಇಲ್ಲೆಲ್ಲ ಇದೇ ಥರ ಟಿಶ್ಯೂನೇ ಯೂಸ್ ಮಾಡೋದು, ಯಾವುದೇ ಕ್ಲಾತ್ ಅವರೆಲ್ಲ ಯೂಸ್ ಮಾಡಲ್ಲ. ಆ್ಯಂಡ್ ಇವನ್ ಮಾರ್ನಿಂಗಿಗೂ ಅವರಿಗೆ ಇದೇ ಟಿಶ್ಯೂನೇ ಬೇಕಾಗಿರೋದು. ಸೊ ಅದಕ್ಕೆ ಎಲ್ಲ ಇಷ್ಟಿಷ್ಟು ದೊಡ್ಡದು ಚಿಕ್ಕದು ತುಂಬ ವೆರೈಟೀಸ್ ಇದೆ ಇಲ್ಲಿ. ನಮ್ಮ ಇಂಡಿಯಾದಲ್ಲಿ ಇಷ್ಟೊಂದು ವೆರೈಟೀಸ್ ಇರಲ್ಲ. ಈಸ್ ದ ಮೋಸ್ಟ್ ಫೇವ್ರೆಟ್ ಸೆಕ್ಷನ್ ಆಫ್ ಚಾಕ್ಲೇಟ್ ಲವರ್ಸ್. ಸೊ ತುಂಬ ವೆರೈಟೀಸ್ ಇದೆ. ನೀ ಟ್ರೈ ಮಾಡಿದ್ಯಾ ಗಂಧ? ಸೊ ವಿ ಆರ್ ನಾಟ್ ಚಾಕ್ಲೇಟ್ ಲವ್. ನಾನಿಲ್ಲಿ ಗಮನಿಸಿದ್ದೇನಪ್ಪ ಅಂತ ಅಂದರೆ, ಬಹಳಷ್ಟು ವಯಸ್ಸಾದವರು ಅವ್ರಿಗೆ ನಡೆಯೋಕ್ಕಾಗಲ್ಲ ಅಂದರು ಈ ಥರ ಯಾವುದಾದ್ರೂ ಒಂದು ಸಪೋರ್ಟ್ನ ತೊಗೊಂಡು ಯೂಶಲಿ ಎಲ್ಲ ಕಡೆ ಓಡಾಡ್ತಾರೆ, ಅದು ಇಂಡಿಪೆಂಡೆಂಟಾಗಿ. ಎಷ್ಟು ಕಡಿಮೆ ತೊಗೋಬೇಕು ಅಂತ ಅಂದ್ಕೊಂಡ್ರು ಫುಲ್ ಬ್ಯಾಸ್ಕೆಟ್ ತೊಗೊಂಡು ಮೈಕ್ ಇಶ್ಯೂ ಆಗಿದ್ದರಿಂದ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. 2 ಬ್ಯಾಗ್ ಫುಲ್ ಕಂಪ್ಲೀಟ್ ಫಿಲ್ ಆಗೋಗಿತ್ತು. ಸೊ ಶಾಪ್ ಎದುರುಗಡೆ ಇರೋ ಒಂದು ಪ್ಲೇಸಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀವಿ, ಇನ್ನು ಮುಂದೆ ಹೋಗೋದಕ್ಕೆ ಎನರ್ಜಿ ತೊಗೊತ. ಆ್ಯಂಡ್ ಒಳ್ಳೆ ವರ್ಕೌಟ್ ಆಗುತ್ತೆ, ಅದಕ್ಕೆ ಇಲ್ಲಿನ ಜನ ಫುಲ್ಲು ಸಣ್ಣಕ್ಕಿರೋದು ಅಂತ ಮಾತಾಡ್ಕೊಂಡು ಸ್ವಲ್ಪ ಹೊತ್ತಲ್ಲಿ ರೆಸ್ಟ್ ಮಾಡಿದ್ವಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದೇ ಥರ ಮತ್ತೊಂದು ವಿಡಿಯೋಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಅಂಟಿಲ್ ದೆನ್
ಐ ಆಮ್ ಅರ್ಪಿತಾ ತಿಲ್ಕ ಸೈನಿಂಗ್ ಆಫ್. ಬಾಯ್. ಆ್ಯಂಡ್ ಎಲ್ಲೂ ವರ್ಕೌಟ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಹೆಲ್ದಿ ಫುಡ್ ತಿನ್ನಿ.